2017ರಲ್ಲಿ ವಿಐಪಿ ಸಂಸ್ಕೃತಿ ಕೊನೆಗೊಳಿಸಲಾಗಿದೆ ಅಂತ ಘೋಷಿಸಿದ ನಂತರ ಕೂಡ 2026ರಲ್ಲಿ ಅದು ಮುಂದುವರೆದಿರೋದಕ್ಕೆ ಏನ್ ಕಾರಣ? ಕೆಂಪು ದೀಪಗಳನ್ನ ತೆಗೆದುಹಾಕಿದ ಕ್ರಮವು ನಿಜವಾಗಿಯೂ ವಿಐಪಿ ಸಂಸ್ಕೃತಿಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಅಥವಾ ಅದು ಕೇವಲ ಪ್ರಚಾರಕ್ಕೇನೆ ಸೀಮಿತ ಆಯ್ತಾ? ವಿಐಪಿ ಸಂಚಾರದ ಹೆಸರಿನಲ್ಲಿ ಸಾಮಾನ್ಯ ಜನರನ್ನ ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಲ್ಲಿಸೋದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧ ಅಲ್ವಾ ಇದು? ಎಐ ಶೃಂಗಸಭೆ ಅಥವಾ ಇತರ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಜನರಿಗೆ ಉಂಟಾದಂತಹ ತೊಂದರೆಗಳನ್ನ ಸರ್ಕಾರ ಹೇಗೆ ಸಮರ್ಥಿಸಿಕೊಳ್ಳಬಹುದು? ಕುಂಭಮೇಳದ ಕಾಲ್ತುಳಿತದ ಪ್ರಕರಣದಲ್ಲಿ ವಿಐಪಿ ನಿರ್ವಹಣೆಯ ಪಾತ್ರವನ್ನ ಹೇಗೆ ವಿಮರ್ಶಿಸಬೇಕು? ಭದ್ರತಾ ಕಾರಣಗಳನ್ನು ಉಲ್ಲೇಖ ಮಾಡಿ ವಿಐಪಿ ಸಂಚಾರಕ್ಕೆ ವಿಶೇಷ ಸೌಲಭ್ಯವನ್ನ ನೀಡೋದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಇದು? ಜನರು ಸಂಚಾರ ದಟ್ಟಣೆಯನ್ನ ಜೀವನದ ಒಂದು ಭಾಗನೇ ಅಂತ ಒಪ್ಕೊಂಡಿರೋದು ಸರ್ಕಾರದ ಜವಾಬ್ದಾರಿಯನ್ನ ಕಡಿಮೆ ಮಾಡುತ್ತಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಮತ್ತೆ ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.